ನಮಸ್ತೆ, ನಾನು ಅಕ್ಷಯ. ಜೊತೆಲಿ ನ್ಯೂಸ್ಗೆ ಸ್ವಾಗತ. ಮಾಗಡಿ ಪಟ್ಟಣದ 10ನೇ ವಾರ್ಡ್ನಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ತೀವ್ರವಾಗಿದ್ದು, ಕಳೆದ 4 ತಿಂಗಳಿಂದ ನೀರಿನ ಅಭಾವದಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕುಡಿಯುವ ನೀರಿಗಾಗಿ ಪ್ರತಿದಿನ ಹೋರಾಟ ನಡೆಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ವಿಶೇಷವಾಗಿ ವಾರ್ಡ್ನ ಮಹಿಳೆಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆಗಳಲ್ಲಿ ಕುಡಿಯಲು ನೀರಿಲ್ಲ, ಬಳಸಲು ನೀರಿಲ್ಲ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಮಾತ್ರ ಮುಂದುವರಿಯುತ್ತಲೇ ಇದೆ ಎಂಬ ಆರೋಪ ಕೇಳಿಬಂದಿದೆ. ನೀರಿನ ಸಮಸ್ಯೆ ಬಗ್ಗೆ ಅನೇಕ ಬಾರಿ ಮನವಿ ಮಾಡಿದರೂ ಯಾವುದೇ ಶಾಶ್ವತ ಪರಿಹಾರ ದೊರಕದ ಹಿನ್ನೆಲೆ ಮಹಿಳೆಯರು ಪುರಸಭೆಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು. ಈ ವೇಳೆ ವಾರ್ಡ್ನ ಮಹಿಳೆಯರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ನೇರವಾಗಿ ಚರ್ಚೆ ನಡೆಸಿ ತಕ್ಷಣವೇ ನೀರಿನ ಸಮಸ್ಯೆ ಪರಿಹರಿಸಬೇಕು ಎಂದು ಒತ್ತಾಯಿಸಿದರು. ಅಧಿಕಾರಿಗಳ ಜೊತೆ ನಡೆದ ಚರ್ಚೆಯಲ್ಲಿ ನೀರಿನ ಸಮಸ್ಯೆ ಸೇರಿದಂತೆ ವಾರ್ಡ್ನ ಅನೇಕ ಸಮಸ್ಯೆಗಳನ್ನು ಮಹಿಳೆಯರು ಮುಂದಿಟ್ಟರು. ಹಲೋ, ಈಗ ಪುರಸಭೆ ಬಂದಿದ್ದೀರಿ, ಏನು ತೊಂದರೆ ತಮಗೆ? ಸರ್, 4 ತಿಂಗಳಾಗೈತೆ ನೀರು ಬಿಟ್ಟು ನೀರಿನ ವ್ಯವಸ್ಥೆ ಏನು ಮಾಡಿಲ್ಲ. ಹೇಳಿದ್ರೆ ಯಾರು ಕೂಗಾಕತ್ತಾ ಇಲ್ಲ. ಎಷ್ಟನೇ ವಾರ್ಡಿಂದ ಬಂದಿರೋದು? 10ನೇ ವಾರ್ಡಿಂದ ಸರ್. ತಮ್ಮ ಹೆಸರು? ರಾಜಮ್ಮ. ಬಂದಿಲ್ಲ, ನಮ್ಗೆ ಕೌನ್ಸಿಲರ್ಗಳು ಏನು ಮಾಡಿಲ್ಲ ಸರ್. ನಮ್ಮ ಕಡೆ ಒಂದು ಕರೆಂಟ್ ಆಗಲಿ, ಒಂದು ನೀರು ಎಲ್ಲಿ ಕರೆಂಟ್ ಹಾಕೊಟ್ಟಿಲ್ಲ. ಮಕ್ಳು ಮರಿ ರಾತ್ರಿ ಹೊತ್ತು ಓಡಾಡಕ್ ಆಯ್ತಾ ಇಲ್ಲ. ಯಾರಿಗೆ ಹೇಳಿದ್ರು ತೂಗ ಹಾಕತ್ತಾ ಇಲ್ಲ. ಅಧಿಕಾರಿಗಳೇನಂದ್ರೆ ಈಗ ನೀವು ಬಂದಿದ್ದೀರಲ್ಲ, ಅಧಿಕಾರಿಗಳೇನಂದ್ರೆ ಅಲ್ಲ, ನೀವು ಈಗ ಪುರಸಭೆಗೆ ಬಂದಿದ್ದೀರಲ್ಲ, ಅಧಿಕಾರಿಗಳು ಗಮನ ತಂದಿದ್ದೀರಾ? ಬರ್ತೀನಿ ಅಂತ ಹೇಳಿದಾರಾ? ಕೌನ್ಸಿಲರ್ ಏನಂತ ಹೇಳಿದ್ರು? 10ನೇ ವಾರ್ಡ್ ಕೌನ್ಸಿಲರ್ ಫೋನೇ ತಗಲ್ಲ ಅಂತ ಹೇಳ್ತಿದ್ದೀರಿ. ಸರಿ ನಮ್ಮ ನೋಡಿ, ಮುಖ್ಯಾಧಿಕಾರಿ ಚೀಫ್ ಆಫೀಸರ್ ಇರ್ತಾರೆ, ಅವ್ರ ಗಮನಕ್ಕೆ ತಾಮನ್ನಿ. ಚೀಫ್ ಆಫೀಸರ್ ಇಲ್ಲೇ ಎಲ್ಲ ಹೋಗೋರೆ, ಬಂದಿದ್ದೀವಿ ಯಾರು ನೋಡಕ್ಕೆ. ಸರಿ, ಬೇರೆ ಇನ್ನೇನು ತೊಂದರೆ ಇಲ್ಲ, ನೀರಿನದೇ ಸಮಸ್ಯೆ. 10ನೇ ವಾರ್ಡ್ನಲ್ಲಿ ಯಾವ ಗಲಿಗೆ ಬರ್ತದೆ ನಿಮ್ದು? ಅಲ್ಲಿ 10ನೇ ವಾರ್ಡ್ನಲ್ಲಿ ಮೂರ್ತಿ ಅಣ್ಣ ಅಂತ ಅವ್ರೆ ಯಜಮಾನ್ರು, ಅವ್ರ ಮನೆ ರೋಡ್ ಸರ್. ಕೌನ್ಸಿಲರ್ ಹೆಸರೇನು? ಅಶ್ವಥ್. ಸರಿ ನಮ್ಮ ಆಯ್ತು, ಧನ್ಯವಾದ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಾಗಡಿ ಪಟ್ಟಣದ 10ನೇ ವಾರ್ಡ್ ನಿವಾಸಿಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡುತ್ತಾರೆಯೇ ಎಂಬುದು ಕಾದು ನೋಡಬೇಕಿದೆ. ಇದು ಜೊತೆಲಿ ನ್ಯೂಸ್, ನಿಮ್ಮ ದನಿಯಾಗಿ.